ಕಲ್ಲೇರಿ ಕಾಡಿನಲ್ಲೂ ಕೂಡ ಸಿಗಲಿಲ್ಲ ಯಾವುದೇ ಅಸ್ಥಿ ಪಂಜರ. ಬಾಲಕಿಯ ಮೃತದೇಹ ಊತಿದ್ದೇ ಇಲ್ಲೇ ಅಂತ ಅನಾಮಿಕ ತೋರಿಸಿದ್ದ. ನಿನ್ನೆ ಗೋಕ್ರಂತಾರ್ ಅರಣ್ಯ ಭಾಗದಲ್ಲಿ ಉತ್ಖನನ ಮಾಡಲಾಯಿತು. ಗೋಂಕ್ರಂತಾರ್ ಅರಣ್ಯ ಭಾಗದಲ್ಲಿ ಉತ್ಖನನ ಮಾಡಲಾಯಿತು. ಸುಮಾರು ಒಂದು 4 ಕಡೆ ಗುಂಡಿಯನ್ನ ತೆಗೆದಿದ್ದು ಉತ್ಖನನ ಮಾಡುವಂತ ಕೆಲಸವನ್ನ ಮಾಡಲಾಗಿದ್ದು. ಆದರೆ ಎಲ್ಲೂ ಅಸ್ಥಿ ಪಂಜರ ಇರಲಿ, ಅಸ್ಥಿ ಪಂಜರದ ಅವಶೇಷನೂ ಕೂಡ ಸಿಗಲಿಲ್ಲ. ಅನಾಮಿಕನ ದೂರಿನಂತೆ ಕಲ್ಲೇರಿಯಲ್ಲಿ ನಿನ್ನೆ SIT ಶೋಧವನ್ನು ಮಾಡಿತು. ಹೊಸ ಸ್ಪಾಟ್ಗೆ 15ನೇ ನಂಬರ್ ಅನ್ನ ಕೊಟ್ಟು ಆಪರೇಷನ್ ಅನ್ನ ಮಾಡಲಾಯಿತು. ಅನಾಮಿಕ ತೋರಿಸಿದ 4 ಸ್ಥಳ, 15ನೇ ಸ್ಪಾಟ್ ಒಂದರಲ್ಲೇ 4 ಸ್ಥಳದಲ್ಲಿ ಕಳೆಬರಕ್ಕೋಸ್ಕರ ಉತ್ಖನನವನ್ನ ಮಾಡಲಾಯಿತು. ಬಾಲಕಿಯ ಮೃತದೇಹ ಊತಿದ್ದೆ ಅಂತ ಹೇಳಿದ್ದ ಅನಾಮಿಕ. ಸ್ಪಾಟ್ 15 ಅಕ್ಕಪಕ್ಕ 3-4 ಗುಂಡಿಯನ್ನ ಅಗೆದು ಶೋಧವನ್ನ ಮಾಡಲಾಯಿತು. ಅನಾಮಿಕ ತೋರಿಸಿದ 4 ಸ್ಥಳದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕಳೆಬರ ಸಿಗಲಿಲ್ಲ. ಇದುವರೆಗೂ ಕೂಡ ಆಗಿರುವಂಥದ್ದೆಲ್ಲದೂ ಕೂಡ ಅಷ್ಟೇ. 15 ಟೋಟಲ್ ಸ್ಪಾಟ್ಗಳಲ್ಲಿ ಸಿಕ್ಕಿದ್ದೆಲ್ಲವೂ ಕೂಡ ಖಾಲಿ ಒಂದೇ ಒಂದು ಸ್ಪಾಟ್ ಅನ್ನ ಹೊರತುಪಡಿಸಿ. ಸೊ ಹೀಗಾಗಿ ನಿನ್ನೆ ಒಂದು ನಿರೀಕ್ಷೆ ಇತ್ತು. ಆತ ಹೇಳ್ತಾ ಇದ್ದಿದ್ದು ಇಲ್ಲೊಂದು ಹುಡುಗಿಯ ಶವವನ್ನ, ಅಂದ್ರೆ ಬಾಲಕಿಯ ಶವವನ್ನ ಹೂತಿದ್ದೆ ಅಂತ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ದ. ಈ ಹಿಂದೆ ಆತನ ಸುಮಾರು ಒಂದು 15 ಗಂಟೆಗಳ ಕಾಲ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿಶನ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಕಿಶನ್, ಇಲ್ಲಿ ನೋಡ್ತಾ ಇದ್ವಲ್ಲ, ನಿನ್ನೆ ಕಲ್ಲೇರಿ ಭಾಗಕ್ಕೆ ಹೋಗಿದ್ರು, ಅಲ್ಲೂ ಕೂಡ ಅಸ್ಥಿ ಪಂಜರವನ್ನ ಹುಡುಕುವಂತ ಕೆಲಸವನ್ನ ಮಾಡಲಾಯಿತು. ಆದ್ರೂ ಕೂಡ ಏನೂ ಸಿಗ್ಲಿಲ್ಲ. ಆತ ಅಲ್ಲಿ ಮಾತ್ರ ಬರೀ ಒಂದೇ ಶವವನ್ನ ಹೂತಿದ್ದ, ಬಾಲಕಿ ಶವವನ್ನ ಹೂತಿದ್ದೆ ಅಂತ ಹೇಳ್ತಾ ಇದ್ನಲ್ಲ, ಆರೋಪವನ್ನ ಮಾಡಿದ್ನಲ್ಲ, ಬರೀ ಒಂದೇ ಶವವನ್ನ ಅಲ್ಲಿ ಹೂತಿದ್ದೆ ಅನ್ನುವಂಥದ್ದನ್ನ ಹೇಳಿದ್ದ, ಅಥವಾ ಅಲ್ಲೂ ಕೂಡ ಸಾಕಷ್ಟು ಸ್ಪಾಟ್ಗಳೇನಾದ್ರೂ ಇದಾವಂತ? ಪೃಥ್ವಿ, ಆತ ಕಲ್ಲೇರಿಯಲ್ಲಿ ಹೇಳ್ತಾ ಇರುವಂಥದ್ದು ಶಾಲಾ ಬಾಲಕಿಯ ಮೃತದೇಹವನ್ನು ಹೂತಿದ್ದೆ ಅಂತ ಹೇಳಿ. ಸುಮಾರು 2010ನೇ ಇಸವಿಯಲ್ಲಿ ತಾನು ಅಲ್ಲಿ ಬಾಲಕಿಯ ಮೃತದೇಹವನ್ನು ಹೂತಿದ್ದೆ. ಆಕೆಯ ದೇಹದಲ್ಲಿ ಶಾಲಾ ಸಮವಸ್ತ್ರ ಇತ್ತು ಮತ್ತು ದೇಹದ ತುಂಬ ಲೈಂಗಿಕ ಆಕ್ರಮಣ ಆದಂಥ ಚಿತ್ರಗಳು ಇತ್ತು ಅನ್ನೋದನ್ನು ಆತ ಕೋರ್ಟಿಗೆ ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದೇ ಮಾಹಿತಿಯನ್ನು SITಗೆ ಕೊಟ್ಟಿದ್ದ. ನಿನ್ನೆ ಗೋಂಕ್ರತಾರ್ ಎಂಬ ಅರಣ್ಯ ಭಾಗದಲ್ಲಿ SIT ಹುಡುಕಾಟ ಮಾಡಿರುವಂಥದ್ದು. ಇದೇ ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹವನ್ನು ಹೂತಿದ್ದೇನೆ ಅಂತ ಹೇಳಿದ್ದ. ಅದೇ ಕಾರಣಕ್ಕಾಗಿ ಅವರು ಸಾಕಷ್ಟು ಶೋಧವನ್ನು ಕೂಡ ಮಾಡಿದ್ರು. ಸುಮಾರು ಒಂದು ಸ್ಪಾಟ್ ಅಲ್ಲ, ಬರೋಬ್ಬರಿ 4 ಸ್ಪಾಟ್ಗಳನ್ನು ಆತ ಅಲ್ಲಿ ತೋರಿಸಿದ, 10 ಸ್ಪಾಟ್ಗಳನ್ನು ತೋರಿಸಿದ. ಈ ಹಿಂದೆ ಅಂದ್ರೆ ಸ್ಪಾಟ್ ನಂಬರ್ 12 ತನಕ ಸುಮಾರು 30 ವರ್ಷಗಳ ಆ ಕಡೆ ಆದಂತಹ ಪ್ರಕರಣ ಅಂತ ಭಾವಿಸೋದು ಕೂಡ ಇದು 2010ರಲ್ಲಿ ಆದಂತಹ ಘಟನೆ, ಸುಮಾರು 15 ವರ್ಷಗಳ ಹಿಂದಿನ ಘಟನೆ. ಹಾಗಾಗಿ ಇದರಲ್ಲಿ ಆತನಿಗೆ ಯಾವುದೇ ಎಲ್ಲ ಸ್ಥಳದಲ್ಲಿ ಹೇಳಿದ್ದಾನೆ ಅದು ಕರೆಕ್ಟ್ ಆಗಿ ನೆನಪಿರಬಹುದು ಅನ್ನೋದನ್ನ ಎಲ್ಲರೂ ಕೂಡ ಭಾವಿಸಿದ್ರು. ಮತ್ತು ಕಲ್ಲೇರಿಯ ರಹಸ್ಯವನ್ನು ಭೇದಿಸೋಕೆ SITಗೆ ಸಾಕಷ್ಟು ಒತ್ತಡಗಳು ಕೂಡ ಇತ್ತು. ಯಾಕಂದ್ರೆ ಕೋರ್ಟಿಗೆ ಕೊಟ್ಟಂತಹ ಎಲ್ಲ ದಾಖಲೆಗಳಲ್ಲಿ ಆತ ಈ ಒಂದು ಪ್ರಕರಣವನ್ನ ನಿರ್ದಿಷ್ಟವಾಗಿ ಗುರುತು ಮಾಡಿದ್ದ. ಮತ್ತು ಆ ಶಾಲಾ ಬಾಲಕಿಯ ಮೃತದೇಹ ನನ್ನ ಕಣ್ಣ ಮುಂದೆ ಈಗಲೂ ಕೂಡ ಬರ್ತಾ ಇದೆ, ಪ್ರಾಯಶ್ಚಿತ್ತವಾಗಿ ನಾನು ಕೋರ್ಟಿಗೆ ಬಂದು ಶರಣಾಗಿದ್ದೇನೆಂಬ ಉಲ್ಲೇಖವನ್ನು ಕೂಡ ಮಾಡಿದ್ದ. ಹಾಗಾಗಿ ಕಲ್ಲೇರಿಯ ಘಟನೆ ಸತ್ಯವೂ ಆಗಿರ್ಬೋದು ಎಂಬ ಅರ್ಥದಲ್ಲಿ ಸಾಕಷ್ಟು ಜನ ಮಾತಾಡಿದ್ರು. ಆದರೆ ನಿನ್ನೆ ಮಾತ್ರ ಶೂನ್ಯ ಫಲಿತಾಂಶದೊಂದಿಗೆ ಮತ್ತೆ ಅನಾಮಿಕ ವ್ಯಕ್ತಿ ಕಾಡಿನಿಂದ ಹೊರ ಬಂದಿದ್ದಾನೆ. ಆತ ಹೇಳ್ತಾ ಇರೋದಷ್ಟೇ, ನಾನು ಇಲ್ಲಿ ಹೂತಿದ್ದೇನೆ, ಆದರೆ ಈಗ ಸದ್ಯಕ್ಕೆ ಸಿಗ್ತಾ ಎಂಬ ಹೇಳಿಕೆಯನ್ನು ನಿನ್ನೆ ಉತ್ಖನನ ಆದ ನಂತರವಾಗಿ SIT ಅವರು ವಿಚಾರಣೆ ಮಾಡಿದಾಗ ಆತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. 1ರಿಂದ 12 ತನಕ ಯಾವುದೇ ರೀತಿಯಾಗಿ ಕಳೆಬರದ ಅಂಶಗಳು ಸಿಕ್ಕಿಲ್ಲ, 6ನೇ ಸ್ಪಾಟ್ ಅನ್ನು ಹೊರತುಪಡಿಸಿ. ಇದೀಗ ನಿನ್ನೆ ಸುಮಾರು 15ನೇ ಸ್ಪಾಟ್ ಅನ್ನ ಉತ್ಖನನ ಮಾಡಿದ್ದಾರೆ. ಜೊತೆಗೆ 4 ಅಕ್ಕಪಕ್ಕದಲ್ಲಿ ಆತ ಸ್ಪಾಟ್ ತೋರಿಸ್ತಾನೆ, ಅಲ್ಲಿ ಕೂಡ ಉತ್ಖನನ ಮಾಡಿದಾಗ ಯಾವುದೇ ಸತ್ಯಾಸತ್ಯತೆಗಳು ಈ ಘಟನೆಯಲ್ಲಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಆ GPR ಸಿಸ್ಟಮ್ ಅನ್ನ ತರಬೇಕು ಅಂತ ಹೇಳಿ ಆತನ ವಕೀಲರು ಬಹಳಷ್ಟು ವಾದವನ್ನ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಹಲವು ತಾಂತ್ರಿಕ ಅಂಶಗಳು ಕೂಡ ಅಡೆತಡೆಯನ್ನು ಉಂಟು ಮಾಡುತ್ತೆ. ಜೊತೆಗೆ ಲಕ್ಷಾಂತರ ರೂಪಾಯಿ ಬಾಡಿಗೆಯನ್ನು ಕೊಡಬೇಕಾದಂತ ಕಾರಣಕ್ಕಾಗಿ ಸರ್ಕಾರ ಈ ಹಣವನ್ನ ಕೊಡುತ್ತಾ ಇಲ್ವಾ ಎಂಬ ಹಣಕಾಸಿನ ಚರ್ಚೆಗಳು ಕೂಡ ಆಗ್ತಾ ಇದೆ. ಆತ ಸುಳ್ಳು ಹೇಳ್ತಾ ಇರಬಹುದು ಅಥವಾ ಷಡ್ಯಂತ್ರವನ್ನ ಮಾಡ್ತಾ ಇರಬಹುದು ಎಂಬ ಸಂಶಯ ಕೂಡ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅನಾಮಿಕನನ್ನ ವಿಚಾರಣೆ ಮಾಡಬೇಕು, ಆತನನ್ನ ವಿಚಾರಣೆ ಮಾಡಿ ಈ ಹಿಂದೆ ಯಾರಿದ್ದಾರೆ ಮತ್ತು ಸತ್ಯಾಸತ್ಯತೆಯನ್ನ ಹೊರತೆಗೆಯುವಂತ ಕೆಲಸಗಳನ್ನ SIT ಮಾಡಬೇಕೆಂಬ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಮಂಜು, ನಿಮ್ಮ ಮಾಹಿತಿಗೂ ಕೂಡ ಧನ್ಯವಾದ. ನೋಡ್ತಾ ಇದ್ವಲ್ಲ, ಅನಾಮಿಕನ ಹೇಳಿಕೆಯನ್ನ ಆಧರಿಸಿ ವಿಚಾರಣೆಯ ಸಂದರ್ಭದಲ್ಲಿ ಏನೇನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ, ಆ ಒಂದು ಗ್ರೌಂಡ್ಸ್ ಆಧಾರದಲ್ಲಿ ಉತ್ಖನನ ಮಾಡುವಂತ ಕೆಲಸ ಅಂತೂ ಆಗ್ತಾನೆ ಬರ್ತಾ ಇದೆ. ಆದ್ರೆ ಆತ ಹೇಳ್ತಾ ಇರುವಂತದ್ದು ಒಂದೇ ಒಂದು ನಿಜ ಆಗ್ತಾ ಇಲ್ಲ. ಒಂದೇ ಒಂದು ಸ್ಪಾಟ್ ನಲ್ಲೂ ಕೂಡ ಆತ ಹೇಳಿದ ರೀತಿಯಲ್ಲಿ ಅಸ್ಥಿ ಪಂಜರ ಸಿಗ್ತಾ ಇಲ್ಲ. ಒಂದೇ ಒಂದು ಸ್ಪಾಟ್ ಎಕ್ಸೆಪ್ಟ್ 6
ಸ್ಪಾಟ್ ನಂಬರ್ 6 ಅನ್ನ ಹೊರತುಪಡಿಸಿ, ಅದು ಕೂಡ ಅಸ್ಥಿಪಂಜರದ ಅವಶೇಷ, ಅದನ್ನ ಹೊರತುಪಡಿಸಿ ಇನ್ನೆಲ್ಲೂ ಏನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಇನ್ನೂ ಯಾವ ನಂಬಿಕೆಯ ಮೇಲೆ ಆಪರೇಷನ್ ಮಾಡಬೇಕು ಅನ್ನುವಂಥ ಸಹಜ ಪ್ರಶ್ನೆಗಳು SIT ಅವ್ರಿಗೂ ಕೂಡ ಕಾಡ್ತಾನೆ ಇರ್ತವೆ. ಅದೇನೇ ಇದ್ರೂ ಕೂಡ ಒಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ SIT ರಚನೆ ಆಗಿದೆ. ಅದಕ್ಕೊಂದು ಸೊಲ್ಯೂಷನ್ ಅನ್ನುವ ರೀತಿಯಲ್ಲಿ SIT ಇರುವಂಥದ್ದು. ಸೊ ನೋಡೋಣ ಯಾವ ರೀತಿಯ ಲಾಜಿಕಲ್ ಎಂಡ್ಗೆ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಲಾಗುತ್ತೆ ಅಂತ.